ಸ್ಪಾಟ್ ಅಪ್ರೂವಲ್ ಇದು ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುನಾಗೆ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುನಾಗೆ ಮಂಜುನಾಥ ಆಗಿರೋದು ಸ್ಪಾಟ್ ಅಲ್ಲೇ ಕೂಡ ಸ್ಪಾಟ್ ಅಲ್ಲೇ ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಅದು ಇಒ ಮತ್ತು ಎಡಿಎಲ್ಆರ್ ಮತ್ತು ಆರ್ಐ ಸಮಕ್ಷಮದಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರೆತಂದು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕಾರ ಮಾಡುವ ಮುಖಾಂತರವಾಗಿ ಇವತ್ತು 92 ಅಪ್ಲಿಕೇಶನ್ಗಳನ್ನ ಇವತ್ತು ನಾವು ಸ್ವೀಕಾರ ಮಾಡಿದ್ದೀವಿ. ಅದರಲ್ಲಿ 9 ಅಪ್ಲಿಕೇಶನ್ಗಳನ್ನ ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ. ತಹಸೀಲ್ದಾರ್ ಸಮ್ಮುಖದಲ್ಲಿ ಇಲ್ಲೇ ಸ್ಪಾಟ್ ಅಲ್ಲಿ ಅಪ್ರೂವ್ ಮಾಡಿಕೊಟ್ಟಿದ್ದೀವಿ. ಕೆಲವನ್ನ 8 ದಿವಸಗಳ ಕಾಲ 40 ಅಪ್ಲಿಕೇಶನ್ 8 ದಿವಸ ನಾವು ಟೈಮ್ ಕೇಳಿದ್ದೀವಿ. ಮಿಕ್ಕಿದ ಉಳಿದ ಒಂದು 40 ಅಪ್ಲಿಕೇಶನ್ ನಮಗೆ 1 ತಿಂಗಳು ಅಥವಾ 3 ತಿಂಗಳ ಒಳಗಡೆ ನಾವು ಟೈಮ್ ಕೇಳಿದ್ದೀವಿ. ಸೊ ಅದರಿಂದ ಇದು ವಿಭಾಗವನ್ನು ಮಾಡಿ ಎಷ್ಟೆಷ್ಟು ಅಪ್ಲಿಕೇಶನ್ ಬಂದಿದೆ, ಯಾವ ಡಿಪಾರ್ಟ್ಮೆಂಟ್ ಬಂದಿದೆ ಅಂತ 1 ತಿಂಗಳ ಒಳಗೆ ಟಾರ್ಗೆಟ್ ಕೊಟ್ಟವರಿಗೆ ನನಗೆ ವಾಪಸ್ ಕೊಡ್ತಾರೆ. ಎಷ್ಟು ಕ್ಲಿಯರ್ ಮಾಡಿದ್ವಿ ಅಂತ ವಾಪಸ್ ಕೊಡ್ತಾರೆ. ಸಾಕಷ್ಟು ವಿಚಾರ ಬಂದಾಗ ಮನೆಯಿಲ್ಲ ಶೌಚಾಲಯ ಇಲ್ಲ ಅಂತ ಬಂದಿದೆ. ಈ ಕೂಡಲೇ ಪಿಡಿಒ ಇದರಲ್ಲಿ ಈಗ ಚೆನ್ನಾಗಿ ಕೆಲಸ ಮಾಡ್ತಾರೆ ಪಿಡಿಒ ಅವರು ಇದರಲ್ಲಿ ಮಾಡ್ಕೊಳ್ಳಿಕ್ಕೆ ನಾನು ಆದೇಶವನ್ನು ಕೊಟ್ಟಿದ್ದೀನಿ. ಇವತ್ತಿನ ದಿವಸ ಇವತ್ತು ಏನು ಅಪ್ಲಿಕೇಶನ್ ಸಕ್ಸಸ್ ಆಗಿದ್ದಾವೆ. ಸೊ ಮುಂದಿನ ಪಂಚಾಯತಿಯನ್ನ ನಾವು 12ನೇ ತಾರೀಕು ದೇವರಾಯ ಸಮುದ್ರಕ್ಕೆ ನಮ್ಮ ಪಾಲನ ಮಾಡ್ತಿದ್ದೀವಿ. ಈ ಮಾಧ್ಯಮ ಮುಖಾಂತರ ನಾನು ಕೇಳಿಕೊಳ್ಳೋದಂತೆ ಸಾಕಷ್ಟು ಜನ ಸಾರ್ವಜನಿಕರು ತಮಗಿರ್ತಕ್ಕಂಥ ತೊಂದರೆಗಳನ್ನ ಕೊರತೆಗಳನ್ನ ನಮ್ಮ ಅಧಿಕಾರಿಗಳ ಜೊತೆ ಹೋಗಿ ನೀವು ಅಲ್ಲಿ ಏನು ಮಾಡಬಾರದು, ನಾವು ಅಧಿಕಾರಿ ಕರ್ಕೊಂಡು ನಿಮ್ಮ ಮನೆ ಬಾಗಿಲು ಬರ್ತಾ ಇದ್ದೀನಿ, ದಯವಿಟ್ಟು ಈ ಪ್ರೋಗ್ರಾಮ್ ಅನ್ನ ಸಕ್ಸಸ್ ಮಾಡ್ಕೊಳ್ಳಿ. ನಾವು ನಿಮ್ಮ ಮನೆ ಬಾಗಿಲು ಬರ್ತಾ ಇದ್ದೀವಿ, ನಮ್ಮೆಲ್ಲ ಅಧಿಕಾರಿ ಕರ್ಕೊಂಡು ದಯವಿಟ್ಟು ಸಕ್ಸಸ್ ಮಾಡ್ಕೊಳ್ಳಿ. ಇವತ್ತು 92 ಅಪ್ಲಿಕೇಶನ್ಸ್ ಅಲ್ಲಿ ಇವತ್ತು 9 ಅಪ್ಲಿಕೇಶನ್ ಅಪ್ಲೋಡ್ ಸ್ಪಾಟ್ ಅಲ್ಲಿ ಕೊಟ್ಟಿದ್ದೀವಿ. ಇನ್ನು 3 ತಿಂಗಳು ವಾರ ಟೈಮ್ ಕೇಳಿದ್ರೆ ಎಲ್ಲ ಅಪ್ಲಿಕೇಶನ್ ಟೈಮ್ ಕೇಳಿದ್ದೀವಿ. ಇದೆಲ್ಲ ಕೂಡಲೇ ನಾನು ಸರಿಪಡಿಸ್ಕೊಡ್ತೀನಿ, ನಿಮ್ಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಹಾಗೂ ಕೇಸಾಗಿರ್ತಕ್ಕಂಥ ದಾವೆಗಳನ್ನ ಏನು ಕೇಸ ಇರ್ತಕ್ಕಂಥ ಕೆಲವು ಕೇಸುಗಳನ್ನ ನಾನು ಕೋರ್ಟ್ ರೆಫರ್ ಮಾಡಿದ್ದೀನಿ. ಅದು 3 ತಿಂಗಳು ಟೈಮ್ ಕೇಳಿದ್ದೀನಿ. ಅದು ನಾವೇನು ಕೋರ್ಟ್ ಇರ್ತಕ್ಕಂಥ ಕೇಸ್ಗಳನ್ನ ಏನು ಮಾಡೋಕ್ಕಾಗೋದಿಲ್ಲ, ಕೋರ್ಟ್ ಡಿಕ್ಲೇರ್ ಮಾಡಬೇಕು. ಸೊ ಅದರಿಂದ ಇವತ್ತಿನ ಒಂದು ಏನು ಆಷಾಢಕ್ಕಿಂತ ಮುಂಚೆ ಮೊದಲೇ ಸ್ಟಾರ್ಟ್ ಮಾಡಬೇಕನ್ನ ತಾರಾತುರಿಯಲ್ಲಿ ಇವತ್ತು ನಾವು ಸ್ಟಾರ್ಟ್ ಮಾಡಿದ್ವಿ. ಆದರೂ ಸಾರ್ವಜನಿಕರು ಎಲ್ಲರೂ ಬಂದರೂ ನಮಗೆ ಸಪೋರ್ಟ್ ಮಾಡಿದ್ದೀರಿ. ಸೊ ಮುಂದಿನ ದಿವಸ ನಮ್ಮ ಪಾಲಾಯನ ನಮ್ಮ ಒಂದು ಏನು ಕ್ಯಾಂಪ್ ಬಂದ್ಬಿಟ್ಟು 12ನೇ ತಾರೀಕು ದೇವರ ಸಮುದ್ರ ಪಂಚಾಯತ್ ಹೇಳ್ತಾ ಇದ್ವಿ. ಆ ದೇವರ ಸಮುದ್ರ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಬಂದು ಇದನ್ನ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಂತೆ ವಿನಂತಿ ಮಾಡಿಕೊಂಡ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಡೋದಕ್ಕೆ ಸಾರ್ವಜನಿಕರಿಗೂ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ, ಪಿಡಿಒರಿಗೂ, ಆರ್ಐವರಿಗೂ, ವಿಎವರಿಗೂ, ವಿಶೇಷವಾಗಿ ನನ್ನೆಲ್ಲ ತಾಲೂಕು ನನ್ನ ಫ್ಯಾಮಿಲಿ ಅಧಿಕಾರಿಗಳಿಗೂ ಹಾಗೂ ಕೃತಜ್ಞತೆ ತಿಳಿಸ್ತಾ ವಿಶೇಷವಾಗಿ ತಹಸೀಲ್ದಾರ್ಗೆ ಮತ್ತು ಇಒಗೆ ಮತ್ತು ಎಡಿಎಲ್ಆರ್ಗೆ ಈ 3 ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲ ಒಳ್ಳೆಯದಾಗಿ ಇದನ್ನ ಇಲ್ಲೇ ಸ್ಪಾಟ್ ಅಲ್ಲಿ ನಮ್ಮ ವಿಎವರು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಶೌಚಾಲಯಗಳನ್ನ ಈಗಾಗಲೇ ನಮ್ಮ ಪಿಡಿಒಲ್ಲೇ ಸ್ಪಾಟ್ ಅಲ್ಲಿ ಬರ್ಕೊಟ್ಟಿದ್ದಾರೆ. ಇದು ಮನೆಗಳ ವಿಚಾರ ಬಂದಾಗ ನೆಕ್ಸ್ಟ್ ಮನೆಗಳು ಈ ಸರ್ಕಾರ ಬಂದಿದ್ದಾದ್ಮೇಲೆ ಎಲ್ಲಾ ಸರ್ಕಾರದ ಬೊಕ್ಕಸ್ ದುಡ್ಡು ಈ ಗ್ಯಾರಂಟಿಗೆ ಹೋಗ್ತಾ ಇದೆ. ಈ ಮೊನ್ನೆ ಜಮೀರ್ ಅವರು ಹೇಳಿದ್ದಾರೆ 6,000 ಮನೆ ಇವಾಗ ನಾವು ಇದು ಮಾಡ್ಕೊಡ್ತೀವಿ ಅಂತ ಹೇಳಿ ತಾಲೂಕು ಜನ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥ ಮನೆಗಳಲ್ಲಿ 2 months ಮನೆ ನಾಟ್ ಮಾಡ್ಕೊಡ್ತೀವಿ. ಸೊ ಅದು ಬಿಟ್ರೆ ಇನ್ನ ದಾರಿಗಳು ಕೇಳ್ತಿದ್ದಾರೆ, ಇನ್ನ ಇದ್ರ ಬಗ್ಗೆ ಕೋಡಿಯೋದನ್ನ ಕೇಳ್ತಿದ್ದಾರೆ, ಇನ್ನ ಖಾತೆ ಬಗ್ಗೆ ಕೇಳ್ತಿದ್ದಾರೆ. ಎಲ್ಲರೂ ರೆಕಾರ್ಡ್ ಮಾಡ್ಕೊಂಡು ಡಿಬೇಟ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ಕಳಿಸ್ಕೊಡ್ತಾ ಇದ್ದೀನಿ. ಇವತ್ತೇನು ಮೊನ್ನೆ ಬಂದಿರತಕ್ಕಂಥ ಅಪ್ಲಿಕೇಶನ್ ಮತ್ತು ಇವತ್ತು ಬಂದಿರತಕ್ಕಂಥ ಅಪ್ಲಿಕೇಶನ್ ಮತ್ತು 12ನೇ ತಾರೀಕು ಬರ್ತಕ್ಕಂಥ ಅಪ್ಲಿಕೇಶನ್ 1 ತಿಂಗಳಿಗೆ ಡಿವೈಡ್ ಮಾಡಿಕೊಟ್ಟು ಎಲ್ಲ ಅಧಿಕಾರಿಗಳಿಗೆ ಟಾರ್ಗೆಟ್ ಇಶ್ಯೂ ಮಾಡ್ತೇವೆ. 1 ತಿಂಗಳೊಳಗಡೆ ನಾನು ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಕಂಬ್ಯಾಕ್ ಟು ಮುಳುವಾಗ ನೆಕ್ಸ್ಟ್ 31ನೇ ತಾರೀಕು ಬರ್ತೀನಿ. ಅದ್ರ ಒಳಗಡೆ ರಿಸಲ್ಟ್ ಓರಿಯೆಂಟೆಡ್ ತೋರಿಸಿ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.